ನಮಸ್ಕಾರ. ಗಣಿತ ಅಂದ್ರೆ ಕೆಲವರಿಗೆ ತುಂಬಾನೇ ಕಷ್ಟ, ಕಬ್ಬಿಣದ ಕಡ್ಲೆ. ಇನ್ನು ಕೆಲವರಿಗೆ ಅದೊಂದು ಅಂಕಿಗಳ ಜೊತೆಗಿನ ಆಟ. ಆದ್ರೆ ಒಬ್ಬ ವ್ಯಕ್ತಿ ಇದ್ರು. ಅವರಿಗೆ ಗಣಿತ ಅಂದ್ರೆ ದೇವರೇ ಕೊಟ್ಟ ಸ್ಫೂರ್ತಿ. ಸಂಖ್ಯೆಗಳು ಅಂದ್ರೆ ದೇವರ ಮಾತುಗಳು. ಹೌದು, ಇವತ್ತು ನಾವು ಅಂಥ ಒಬ್ಬ ಅಸಾಮಾನ್ಯ ಗಣಿತ ಪ್ರತಿಭೆ ಶ್ರೀನಿವಾಸ ರಾಮಾನುಜನ್ ಅವರ ವಿಸ್ಮಯಕಾರಿ ಜೀವನದ ಕಥೆಯನ್ನ ನೋಡೋಣ. ಇದು ಕೇವಲ ಫಾರ್ಮುಲಾಗಳ ಕಥೆಯಲ್ಲ, ಇದೊಂದು ನಂಬಿಕೆ, ಕಠಿಣ ಪರಿಶ್ರಮ ಮತ್ತು ಸ್ಫೂರ್ತಿಯ ಕಥೆ. ಒಂದ್ ನಿಮಿಷ ಯೋಚನೆ ಮಾಡಿ, ಕನಸಲ್ಲಿ ಗಣಿತದ ಕಠಿಣ ಸೂತ್ರಗಳು ಸಿಗೋಕೆ ಸಾಧ್ಯನಾ? ಕೇಳೋಕೆ ಒಂಥರ ವಿಚಿತ್ರ ಅನ್ಸುತ್ತಲ್ಲ. ಆದ್ರೆ ಈ ಒಂದು ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಇವತ್ತಿನ ನಮ್ಮ ಈ ಪಯಣವನ್ನ ಶುರು ಮಾಡೋಣ. ಯಾಕಂದ್ರೆ ನಾವು ಮಾತಾಡೋಕೆ ಹೊರಟಿರೋ ಆ ಗಣಿತ ಮೇಧಾವಿಯ ಜೀವನವೇ ಇಂಥ ವಿಸ್ಮಯಗಳಿಂದ ತುಂಬಿತ್ತು. ಸರಿ, ಹಾಗಾದ್ರೆ ಇವತ್ತು ನಾವು ಏನೇನ್ ತಿಳ್ಕೊಳ್ತೀವಿ ಅಂತ ನೋಡೋಣ. ಮೊದ್ಲಿಗೆ ರಾಮಾನುಜನ್ ಅವರನ್ನ ಗಣಿತ ಲೋಕದ ದ್ರಷ್ಟಾರ ಅಂತ ಯಾಕ್ ಕರೀತಾರೆ ಅಂತ ನೋಡೋಣ. ಆಮೇಲೆ ಅವರ ಬಾಲ್ಯದ ಪ್ರತಿಭೆ, ಗಣಿತದ ಮೇಲಿನ ಅವರ ಪ್ರೀತಿ ಮತ್ತು ಅವರು ಎದುರಿಸಿದ ಸವಾಲುಗಳ ಬಗ್ಗೆ ಮಾತಾಡೋಣ. ನಂತರ ಆ ಐತಿಹಾಸಿಕ ಪತ್ರದ ಕಥೆ, ಅವರ ಕೊಡುಗೆಗಳು ಮತ್ತು ಕೊನೆಗೆ ಅವರ ಅಮರ ಪರಂಪರೆಯ ಬಗ್ಗೆ ತಿಳ್ಕೊಳ್ಳೋಣ. ಹಾಗಿದ್ರೆ ಶುರು ಮಾಡೋಣ ಬನ್ನಿ. ಮೊದಲನೇ ಭಾಗ, ಗಣಿತ ಲೋಕದ ದ್ರಷ್ಟಾರ. ಇಲ್ಲಿ ರಾಮಾನುಜನ್ ಅವರನ್ನ ಒಬ್ಬ ಮ್ಯಾಥಮ್ಯಾಟಿಷಿಯನ್ ಅಂತ ನೋಡೋದಕ್ಕಿಂತ ಹೆಚ್ಚಾಗಿ ಒಬ್ಬ ಸಿಯರ್ ಅಂದ್ರೆ ಸಂಖ್ಯೆಗಳ ಹಿಂದಿನ ಸತ್ಯವನ್ನ ಕಂಡ ದಾರ್ಶನಿಕನಾಗಿ ಯಾಕೆ ನೋಡ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಅಂದ್ರೆ ರಾಮಾನುಜನ್ ಬರೀ ಲೆಕ್ಕ ಮಾಡ್ತಾ ಇರ್ಲಿಲ್ಲ. ಅವರ ಯೋಚನೆಗಳು ನಾವೆಲ್ಲ ಓದೋ ಟೆಕ್ಸ್ಟ್ ಬುಕ್ಗಳಿಗಿಂತ ಎಷ್ಟೋ ಮುಂದಿತ್ತು. ಯೋಚನೆ ಮಾಡಿ, ಯಾವುದೇ ಫಾರ್ಮಲ್ ಟ್ರೈನಿಂಗ್ ಇಲ್ದೆ, ಯಾವುದೇ ಕೋಚಿಂಗ್ ಇಲ್ದೆ ಅವರು ಗಣಿತದ ಸತ್ಯಗಳನ್ನ ನೇರವಾಗಿ ನೋಡ್ತಾ ಇದ್ರು. ಅದಕ್ಕೆ ನೋಡಿ ಅವರ ಪ್ರತಿಭೆಯನ್ನ ಬರೀ ಇಂಟೆಲಿಜೆನ್ಸ್ ಅನ್ನೋಕ್ಕಾಗಲ್ಲ, ಅದೊಂದು ರೀತಿ ದೈವಿಕ ಶಕ್ತಿಯೇ ಆಗಿತ್ತು ಅಂತ ಜನ ಮಾತಾಡ್ಕೋತಾರೆ. ಸರಿ, ಹಾಗಾದ್ರೆ ಇಂಥ ಅದ್ಭುತ ಪ್ರತಿಭೆ ಹುಟ್ಟಿದ್ದು ಹೇಗೆ? ಅವರ ಬಾಲ್ಯ ಹೇಗಿತ್ತು? ಬನ್ನಿ, ಎರಡನೇ ಭಾಗದಲ್ಲಿ ಅವರ ಬಾಲ್ಯದ ದಿನಗಳಿಗೆ ಹೋಗಿ ಬರೋಣ. ನೋಡೋಣ ಆ ಪ್ರತಿಭೆಯ ಕಿಡಿ ಹೊತ್ಕೊಂಡಿದ್ದು ಹೇಗೆ ಅಂತ. 1882 ಡಿಸೆಂಬರ್ 22 ತಮಿಳ್ನಾಡಿನ ಈರೋಡ್ನಲ್ಲಿ ಹುಟ್ಟಿದ್ರು ರಾಮಾನುಜನ್. ಆದ್ರೆ ಅವ್ರು ಬೆಳೆದಿದ್ದೆಲ್ಲ ಕುಂಭಕೋಣಂ ಅನ್ನೋ ಒಂದು ಸುಂದರ ದೇವಸ್ಥಾನಗಳ ಪಟ್ಟಣದಲ್ಲಿ. ಚಿಕ್ಕ ಹುಡುಗನಾಗಿದ್ದಾಗಿಂದಲೇ ಸಖತ್ ಕ್ಯೂರಿಯಸ್, ಪ್ರತಿಯೊಂದಕ್ಕೂ ಯಾಕೆ ಹೇಗೆ ಅಂತ ಪ್ರಶ್ನೆ ಕೇಳ್ತಾನೆ ಇರ್ತಿದ್ರಂತೆ. ಸುಮ್ಮನೆ ಒಪ್ಕೊಳ್ಳೋ ಜಾಯಮಾನ ಅವ್ರದಲ್ಲ. ಅವರ ಯೋಚನೆ ಎಷ್ಟು ಬೇರೆ ರೀತಿ ಇತ್ತು ಅನ್ನೋದಕ್ಕೆ ಒಂದು ಸಣ್ಣ ಕಥೆ ಇದೆ, ಕೇಳಿ. ಒಂದು ದಿನ ಕ್ಲಾಸ್ನಲ್ಲಿ ಅವರ ಟೀಚರ್ ಪಾಠ ಮಾಡ್ತಿದ್ರು. ಯಾವುದೇ ನಂಬರ್ನ ಅದೇ ನಂಬರ್ನಿಂದ ಡಿವೈಡ್ ಮಾಡಿದ್ರೆ ಆನ್ಸರ್ 1 ಬರುತ್ತೆ ಅಂದ್ರು. ಸರಿ, ಎಲ್ಲಾ ಮಕ್ಕಳು ತಲೆ ಆಡ್ಸಿದ್ರು. ಆದ್ರೆ ಈ ಪುಟ್ಟ ಹುಡುಗ ರಾಮಾನುಜನ್ ಎದ್ದು ನಿಂತ್ರು. ಸರ್, ಒಂದು ಡೌಟ್, ಹಾಗಾದ್ರೆ 0ನ 0ದಿಂದ ಡಿವೈಡ್ ಮಾಡಿದ್ರು ಒಂದೇ ಬರುತ್ತಾ ಅಂತ ಕೇಳಿದ್ರು. ಅಷ್ಟೇ, ಇಡೀ ಕ್ಲಾಸ್ ಪಿನ್ ಡ್ರಾಪ್ ಸೈಲೆನ್ಸ್. ಆ ಚಿಕ್ಕ ವಯಸ್ಸಲ್ಲೇ ಅವರ ತಲೆ ಅಷ್ಟೊಂದು ಆಳವಾಗಿ ಯೋಚನೆ ಮಾಡ್ತಿತ್ತು. ಮೂರನೇ ಭಾಗ, ಇದು ಅವರ ಜೀವನದ ಒಂದು ಬಹಳ ಮುಖ್ಯವಾದ ಘಟ್ಟ. ಒಂದು ಕಡೆ ಗಣಿತದ ಮೇಲೆ ಹುಚ್ಚು ಹಿಡಿದಂಥ ಪ್ರೀತಿ, ಇನ್ನೊಂದು ಕಡೆ ಜೀವನ ನಡೆಸೋಕೆ ಕಷ್ಟಗಳು, ಸವಾಲುಗಳು. ಇದೊಂದು ರೀತಿ ತಕ್ಕಡಿ ಆಟದ ಹಾಗೆ. ಅವರ ಗಣಿತದ ಹಸಿವಿಗೆ ಅಥವಾ ಆ ಬೆಂಕಿಗೆ ಅಂತಾನೆ ಹೇಳ್ಬಹುದು ತುಪ್ಪ ಸುರಿದಿದ್ದು ಒಂದೇ ಒಂದು ಪುಸ್ತಕ. ಅದರ ಹೆಸರು ಸಿನಾಪ್ಸಿಸ್, GS ಕಾರ್ ಬರ್ದಿದ್ದು. ಅದ್ರಲ್ಲಿ ಏನಿಲ್ಲ ಅಂದ್ರೂ ಸುಮಾರು 5,000 ಫಾರ್ಮುಲಾಗಳು, ಥಿಯೋರಮ್ಗಳಿದ್ವು. ಒಂದ್ ರೀತಿ ಗಣಿತದ ಸಾಗರವೇ ಅದು. ವಿಶೇಷ ಅಂದ್ರೆ ಯಾರ ಸಹಾಯನೂ ಇಲ್ದೆ, ಯಾವ ಟೀಚರೂ ಇಲ್ದೆ ಒಬ್ರೇ ಆ ಇಡೀ ಪುಸ್ತಕವನ್ನ ಅರ್ಥ ಮಾಡ್ಕೊಂಡು ಅದ್ರಲ್ಲಿದ್ದ ಪ್ರತಿಯೊಂದು ಸಮಸ್ಯೆಯನ್ನೂ ಬಿಡಿಸ್ಬಿಟ್ರು. ಇಲ್ಲಿ ನೋಡಿ, ಇದೇ ಅವರ ಜೀವನದ ವಿಪರ್ಯಾಸ. ಒಂದು ಕಡೆ ನೋಡಿದ್ರೆ ಗಣಿತದಲ್ಲಿ ಅವರನ್ನ ಮೀರ್ಸೋಕೆ ಯಾರೂ ಇರ್ಲಿಲ್ಲ, ಅವರೊಬ್ಬ ರಾಜ. ಆದ್ರೆ ಇನ್ನೊಂದು ಕಡೆ ಎಕ್ಸಾಮ್ಗಳಲ್ಲಿ ಗಣಿತ ಬಿಟ್ಟು ಬೇರೆಲ್ಲಾ ಸಬ್ಜೆಕ್ಟ್ನಲ್ಲೂ ಫೇಲ್, ಯಾಕಂದ್ರೆ ಅವರ ಗಮನ ಪೂರ್ತಿ ಇದ್ದಿದ್ದು ಬರೀ ಸಂಖ್ಯೆಗಳ ಮೇಲೆ. ಹೀಗೆ ಫೇಲ್ ಆಗಿದ್ದಕ್ಕೆ ಅವರ ಜೀವನ ಏನಾಯ್ತು? ತುಂಬಾನೇ ಕಷ್ಟಕ್ಕೆ ಸಿಲುಕಿದ್ರು. 1904ರಲ್ಲಿ ಕುಂಭಕೋಣಂನ ಗವರ್ನ್ಮೆಂಟ್ ಕಾಲೇಜ್ಗೆ ಸೇರಿದ್ರು. ಆದ್ರೆ ಮಾರ್ಕ್ಸ್ ಇಲ್ಲ ಅಂತ ಸ್ಕಾಲರ್ಶಿಪ್ ಹೋಯ್ತು. ಆಮೇಲೆ ಶುರುವಾಗಿದ್ದೇ ನಿಜವಾದ ಕಷ್ಟ. ತುತ್ತು ಅನ್ನಕ್ಕೂ ಪರದಾಡ್ಬೇಕಾದ ಸ್ಥಿತಿ ಬಂತು. ಗಣಿತದ ಪ್ರೀತಿ ಅವರ ಹೊಟ್ಟೆ ತುಂಬಿಸಲಿಲ್ಲ ಅಲ್ವಾ? ಅದೇ ನೋಡಿ, ಪ್ರತಿಭೆಯನ್ನ ಹೆಚ್ಚು ದಿನ ಮುಚ್ಚಿಡೋಕೆ ಆಗಲ್ಲ. ಈಗ ಬರ್ತಿದೆ ಅವರ ಜೀವನದ ಟರ್ನಿಂಗ್ ಪಾಯಿಂಟ್. ಕೇಂಬ್ರಿಡ್ಜ್ಗೆ ಬರೆದ ಆ ಐತಿಹಾಸಿಕ ಪತ್ರ. ಭಾರತದ ಒಂದು ಚಿಕ್ಕ ಊರಲ್ಲಿದ್ದ ಒಬ್ಬ ವ್ಯಕ್ತಿಯ ಬಗ್ಗೆ ಇಡೀ ಜಗತ್ತು ಮಾತಾಡೋ ಹಾಗೆ ಮಾಡಿದ ಕ್ಷಣ ಅದು. 1913 ರಾಮಾನುಜನ್ ಒಂದು ಧೈರ್ಯದ ಕೆಲಸ ಮಾಡ್ತಾರೆ. ತಾವೇ ಕಂಡಿಡ್ದಿದ್ದ 100ಗೂ ಹೆಚ್ಚು ಥಿಯರಮ್ಗಳನ್ನ ಒಂದು ಪತ್ರದಲ್ಲಿ ಬರೀತಾರೆ. ಯಾರಿಗೆ ಕಳಿಸ್ತಾರೆ ಗೊತ್ತಾ? ಆಗಿನ ಕಾಲದ ದೊಡ್ಡ ಗಣಿತಜ್ಞ, ಕೇಂಬ್ರಿಡ್ಜ್ ಯೂನಿವರ್ಸಿಟಿಯ ಪ್ರೊಫೆಸರ್ GH ಹಾರ್ಡಿ ಅವರಿಗೆ. ಮೊದಲಿಗೆ ಹಾರ್ಡಿಗೆ ಇದನ್ನೆಲ್ಲ ನೋಡಿ ಯಾರೋ ಸುಮ್ನೆ ತಮಾಷೆ ಮಾಡ್ತಿದ್ದಾರೆ ಅನ್ಸುತ್ತೆ.
ಆದ್ರೆ ಆ ಫಾರ್ಮುಲಾಗಳನ್ನ ಒಂದೊಂದಾಗಿ ನೋಡಿದಾಗ ಅವರಿಗೆ ಶಾಕ್ ಆಗುತ್ತೆ. ಅಬ್ಬಾ, ಇದ್ಯಾವುದು ಸುಳ್ಳಲ್ಲ, ಇದೊಬ್ಬ ಅಸಾಧಾರಣ ಜೀನಿಯಸ್ನ ಕೆಲ್ಸ ಅಂತ ಅವರಿಗೆ ಗೊತ್ತಾಗುತ್ತೆ. ಹಾಡಿದ ತಕ್ಷಣ ರಾಮಾನುಜನ್ರನ್ನ ಇಂಗ್ಲೆಂಡ್ಗೆ ಕರೆಸ್ಕೊಳ್ತಾರೆ. ಆದ್ರೆ ಅಲ್ಲಿನ ಚಳಿ, ಊಟ ಇದೆಲ್ಲ ರಾಮಾನುಜನ್ ಆರೋಗ್ಯಕ್ಕೆ ಸರಿ ಹೊಂದ್ಲಿಲ್ಲ. ಅವರು ತುಂಬಾ ಅಸ್ವಸ್ಥರಾಗಿ ಆಸ್ಪತ್ರೆ ಸೇರ್ತಾರೆ. ಆಗ ನಡೆಯುತ್ತೆ ನೋಡಿ, ಗಣಿತದ ಇತಿಹಾಸದಲ್ಲೇ ಫೇಮಸ್ ಆದ ಒಂದು ಘಟನೆ. ಒಂದು ದಿನ ಹಾರ್ಡಿ ರಾಮಾನುಜನ್ರನ್ನ ನೋಡಕ್ಕೆ ಆಸ್ಪತ್ರೆಗೆ ಬರ್ತಾರೆ. ಬಂದವರು ಸುಮ್ನೆ ಹೇಳ್ತಾರೆ, ನಾನ್ ಬಂದೆ ಟ್ಯಾಕ್ಸಿಯ ನಂಬರ್ 1729. ಎಂಥ ಬೋರಿಂಗ್ ನಂಬರ್ ಅಲ್ವಾ ಅಂತ. ಆದ್ರೆ ಹಾಸಿಗೆಯಲ್ಲಿದ್ದ ರಾಮಾನುಜನ್ ತಕ್ಷಣ ಹೇಳ್ತಾರೆ, ಇಲ್ಲ ಹಾರ್ಡಿ, ಅದು ಬೋರಿಂಗ್ ನಂಬರ್ ಅಲ್ಲ, ಅದೊಂದು ಸ್ಪೆಷಲ್ ನಂಬರ್. ಎರಡೂ ಬೇರೆ ಬೇರೆ ಕ್ಯೂಡ್ ನಂಬರ್ಗಳನ್ನ ಕೂಡಿದಾಗ ಎರಡೂ ರೀತಿಯಲ್ಲಿ ಉತ್ತರ ಬರುವ ಅತೀ ಚಿಕ್ಕ ಸಂಖ್ಯೆಯದು. ನೋಡಿ, ಹಾರ್ಡಿಗೆ ಬರೀ ಒಂದು ಟ್ಯಾಕ್ಸಿ ನಂಬರ್ ಆಗಿ ಕಂಡಿದ್ದು, ರಾಮಾನುಜನ್ಗೆ ಆ ಸಂಖ್ಯೆಯ ಹಿಂದಿನ ಅದ್ಭುತ ಸಂಬಂಧ ಕಾಣಿಸಿತ್ತು. ಅವರಿಗೆ ಪ್ರತಿಯೊಂದು ನಂಬರ್ ಕೂಡ ಫ್ರೆಂಡ್ಸ್ ಇದ್ದ ಹಾಗೆ. 5ನೇ ಭಾಗ, ಸಂಖ್ಯೆಗಳಲ್ಲಿ ಅಡಗಿದ ಕೊಡುಗೆಗಳು. ಸರಿ, ಹಾಗಾದ್ರೆ ಸಂಖ್ಯೆಗಳ ಈ ಸ್ನೇಹಿತ ಜಗತ್ತಿಗೆ ಕೊಟ್ಟಿದ್ದೇನು? ಅವರು ಕಂಡುಹಿಡಿದ ಸಿದ್ಧಾಂತಗಳು ಇವತ್ತಿನ ದಿನದಲ್ಲಿ ನಮ್ಗೆ ಹೇಗೆಲ್ಲ ಉಪಯೋಗ ಆಗ್ತಿವೆ ಅಂತ ನೋಡೋಣ ಬನ್ನಿ. ಮುಖ್ಯವಾಗಿ 3 ಕೊಡುಗೆಗಳ ಬಗ್ಗೆ ಮಾತಾಡೋಣ. 1. ಪೈ. ನಮ್ಗೆಲ್ಲ ಗೊತ್ತಿದೆ ಅಲ್ವಾ, ವೃತ್ತದ ಲೆಕ್ಕಾಚಾರಕ್ಕೆ ಬಳಸೋ ಪೈ. ಅದರ ನಿಖರವಾದ ವ್ಯಾಲ್ಯೂ ಕಂಡುಹಿಡಿಯೋಕೆ ಅವರು ಕೊಟ್ಟ ಫಾರ್ಮುಲಾಗಳು ಎಷ್ಟು ಪವರ್ಫುಲ್ ಅಂದ್ರೆ ಇವತ್ತಿನ ಸೂಪರ್ ಕಂಪ್ಯೂಟರ್ಗಳು ಅದನ್ನೇ ಬಳಸ್ತವೆ. 2ನೇದು ಮಾರ್ಕ್ ಥೀಟಾ ಫಂಕ್ಷನ್ಸ್. ಹೆಸರು ಕೇಳಿ ಗಾಬರಿಯಾಗ್ಬೇಡಿ. ಸಿಂಪಲ್ ಆಗಿ ಹೇಳೋದಾದ್ರೆ, ಅವರ ಸಾವಿನ ನಂತರ ಸಿಕ್ಕ ಈ ಫಾರ್ಮುಲಾಗಳನ್ನ ಇವತ್ತು ಸೈಂಟಿಸ್ಟ್ಗಳು ಬ್ಲ್ಯಾಕ್ ಹೋಲ್ಗಳ ರಹಸ್ಯವನ್ನ ಅರ್ಥ ಮಾಡ್ಕೊಳ್ಳೋಕೆ ಬಳಸ್ತಿದ್ದಾರೆ. ಯೋಚನೆ ಮಾಡಿ, 100 ವರ್ಷದ ಹಿಂದೆ ಒಬ್ರು ಬರ್ದಿದ್ದು ಇವತ್ತು ಬ್ರಹ್ಮಾಂಡದ ರಹಸ್ಯ ಭೇದಿಸೋಕೆ ಸಹಾಯ ಮಾಡ್ತಿದೆ. ಮತ್ತು 3ನೇದು ಪಾರ್ಟಿಷನ್ ಫಂಕ್ಷನ್. ಅಂದ್ರೆ ಒಂದು ನಂಬರ್ನ, ಉದಾಹರಣೆಗೆ 5 ಅಂತ ಇಟ್ಕೊಳ್ಳಿ, ಅದನ್ನ ಎಷ್ಟು ರೀತಿಗಳಲ್ಲಿ ಬೇರೆ ನಂಬರ್ಗಳನ್ನ ಕೂಡ್ಸಿ ಬರಿಬೋದು? ಈ ಸರಳ ಪ್ರಶ್ನೆಗೆ ಅವರು ಕೊಟ್ಟ ಉತ್ತರ ಮ್ಯಾಥ್ಸ್ನಲ್ಲಿ ಒಂದು ಹೊಸ ಅಧ್ಯಾಯವನ್ನೇ ಶುರು ಮಾಡ್ತು. ಈಗ ನಾವು ನಮ್ಮ ಚರ್ಚೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ, ಅಮರವಾದ ಪರಂಪರೆ. ಇಲ್ಲಿ ನಾವು ರಾಮಾನುಜನವರನ್ನ ಬರೀ ಗಣಿತಜ್ಞರಾಗಿ ನೋಡೋದಿಲ್ಲ. ಅವರ ಗಣಿತಕ್ಕೂ ಅವರ ನಂಬಿಕೆಗಳಿಗೂ ಒಂದು ಅವಿನಾಭಾವ ಸಂಬಂಧವಿತ್ತು. ಅವರ ಪರಂಪರೆ ಇವತ್ತಿಗೂ ಹೇಗೆ ಜೀವಂತವಾಗಿದೆ ಅಂತ ನೋಡೋಣ. ದೇವರ ಆಲೋಚನೆಯನ್ನು ಹೇಳದ ಯಾವುದೇ ಸಮೀಕರಣ ನನಗೆ ಅರ್ಥವೇ ಇಲ್ಲದ್ದು. ಇದು ರಾಮಾನುಜನವರ ಮಾತು. ನೋಡಿ, ಅವರಿಗೆ ಗಣಿತ ಅನ್ನೋದು ದೇವರನ್ನು ತಲುಪೋ ಒಂದು ದಾರಿಯಾಗಿತ್ತು. ಅವರು ಯಾವತ್ತೂ ಇದೆಲ್ಲ ನನ್ನ ಬುದ್ಧಿವಂತಿಕೆ ಅಂತ ಹೇಳ್ಕೊಳ್ಳಲೇ ಇಲ್ಲ. ಬದಲಾಗಿ ನನ್ನ ಕುಲದೇವತೆ ನಾಮಗಿರಿ ತಾಯಿ, ಅವಳೇ ನನ್ನ ಕನಸಿನಲ್ಲಿ ಬಂದು ಈ ಎಲ್ಲ ಫಾರ್ಮುಲಾಗಳನ್ನ ನನ್ನ ನಾಲಿಗೆ ಮೇಲೆ ಬರಿತಾಳೆ ಅಂತ ದೃಢವಾಗಿ ನಂಬಿದ್ರು. ಆದರೆ ಇಷ್ಟೆಲ್ಲ ಸಾಧನೆ ಮಾಡಿದ ಆ ಮಹಾನ್ ಪ್ರತಿಭೆಯ ಪಯಣ ಬೇಗನೆ ಮುಗಿದುಹೋಯ್ತು. ಇಂಗ್ಲೆಂಡ್ನ ವಾತಾವರಣ ಅವರಿಗೆ ಸರಿ ಹೊಂದ್ಲಿಲ್ಲ, ಆರೋಗ್ಯ ಪೂರ್ತಿ ಹಾಳಾಯ್ತು. 1919ರಲ್ಲಿ ಭಾರತಕ್ಕೆ ವಾಪಸ್ ಬಂದ್ರೂ ಅವರು ಚೇತರಿಸ್ಕೊಳ್ಳೋಕೆ ಆಗ್ಲೇ ಇಲ್ಲ. ಕೊನೆಗೆ 1920 ಏಪ್ರಿಲ್ 26ರಂದು ತಮ್ಮ 32ನೇ ವಯಸ್ಸಿಗೆ ಆ ಗಣಿತ ಲೋಕದ ತಾರೆ ಬಾನಿಂದ ಜಾರಿಹೋಯ್ತು. ಆದ್ರೆ ರಾಮಾನುಜನ್ ಅನ್ನೋ ವ್ಯಕ್ತಿ ದೈಹಿಕವಾಗಿ ನಮ್ ಜೊತೆ ಇಲ್ದೇ ಇರಬಹುದು. ಅವರ ಸಾಧನೆ, ಅವರ ಪರಂಪರೆ ಇವತ್ತಿಗೂ ಜೀವಂತವಾಗಿದೆ. ಅವರ ಹುಟ್ಟಿದ ಹಬ್ಬ ಡಿಸೆಂಬರ್ 22, ಅದನ್ನೇ ನಾವು ರಾಷ್ಟ್ರೀಯ ಗಣಿತ ದಿನ ಅಂತ ಆಚರಿಸೋದು. ಅಷ್ಟೇ ಅಲ್ಲ, ಅವರ ಅದ್ಭುತ ಜೀವನದ ಕಥೆಯನ್ನ ದ ಮ್ಯಾನ್ ಹೂ ನ್ಯೂ ಇನ್ಫಿನಿಟಿ ಅನ್ನೋ ಪುಸ್ತಕ ಮತ್ತು ಸಿನಿಮಾದ ಮೂಲಕ ಇಡೀ ಜಗತ್ತೇ ಕೊಂಡಾಡಿದೆ. ಕೊನೆಯ